ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ PSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸ್ ನಾನು ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತ 4th ಸೆಮ್ಮಲ್ಲಿ ಬರುತ್ತೆ, ಅದನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದ್ರ ಮೇಲೆ 2 ವೀಡಿಯೋ ಬಿಟ್ಟಿದ್ದೀನಿ. ಒಂದು ಓಝೋನ್ ಡಿಪ್ಲೀಷನ್, ಎರಡನೇದು ಗ್ರೀನ್ ಹೌಸ್ ಎಫೆಕ್ಟು. ಇವತ್ತು ಮೂರನೇದನ್ನ ಮಾಡ್ತಾ ಇರೋವಂಥದ್ದು ಆ್ಯಸಿಡ್ ರೈನ್ ಅಂತ, ಕಾಸಸ್ ಆ್ಯಂಡ್ ಪ್ರಿವೆಂಟಿವ್ ಮೆಷರ್ಸ್ ಆನ್ ಆ್ಯಸಿಡ್ ರೈನ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಆ್ಯಸಿಡ್ ರೈನ್ ಅಂದರೆ ಏನು? ರೈನ್ಗೂ ಮತ್ತು ಆ್ಯಸಿಡ್ ರೈನ್ಗೂ ಇರುವಂಥ ಡಿಫ್ರೆನ್ಸ್ ಏನು? ಈಗ ನಾರ್ಮಲ್ ರೈನ್ ತೊಗೊಂಡ್ರೆ ಆ್ಯಸಿಡ್ ರೈನ್ ಬರ್ತಾರ, ಅದೇನಾಗುತ್ತೆ ಅಂದರೆ ಅದು ನ್ಯೂಟ್ರಲ್ ಆಗಿರುತ್ತೆ. ಸೊ ನಾವು ಯಾವುದೇ ಒಂದು ಸಬ್ಸ್ಟೆನ್ಸ್ನ ಅಸಿಡಿಕ್ಕು, ಬೇಸಿಕ್ಕು, ನ್ಯೂಟ್ರಲ್ ಅಂತ ಯಾವುದ್ರ ಮೇಲೆ ಬೇಸಿಸ್ ಮಾಡ್ತೀವಿ ಅಂದರೆ ಇಟ್ ಬೇಸ್ಡ್ ಅಪಾನ್ ದಿ pH. ಸೊ ರೈನ್ ವಾಟರ್ ನಾರ್ಮಲಿ ಯಾವುದಿರುತ್ತಲ್ಲ ಅದೇನಾಗಿರುತ್ತೆ ಅಂತಂದರೆ ಅಸಿಡಿಕ್ ಆಗಿರಲ್ಲ, ನಾರ್ಮಲ್ ಆಗಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ನಾವೇನು ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಸೆಂಟ್ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದಿ ಅಟ್ಮಾಸ್ಫಿಯರ್ ಬೈ ಬರ್ನಿಂಗ್ ದಿ ಫಾಸಿಲ್ ಫ್ಯೂಯಲ್ಸ್. ಸೊ ನಾವು ಫಾಸಿಲ್ ಫ್ಯೂಯಲ್ಸ್ನ ವೆಹಿಕಲ್ಸ್ಗೆಲ್ಲ ಹಾಕುವಂಥದ್ದು ಫಾಸಿಲ್ ಫ್ಯೂಯಲ್ಸು, ಅದನ್ನೆಲ್ಲ ಬರ್ನ್ ಮಾಡಿದಾಗ ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ನಾವು ನಮ್ಮದು ಅಂದರೆ ಲೆವೆಲ್ಗಿನ್ನೂ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ದ ಗೇಷಿಯಸ್ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಸ್ ಇನ್ ವಾಟರ್ ಡ್ರಾಪ್ಲೆಟ್ಸ್ ಟು ಪ್ರೊಡ್ಯೂಸ್ ಕಾರ್ಬೋನಿಕ್ ಆ್ಯಸಿಡ್. ನಿಮಗೆ ಗೊತ್ತು, ವಾಟರ್ ಸೈಕಲಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ರೈನ್ ಬರುತ್ತೆ. ಸೊ ಅದ್ರ ವಾಟರ್ ಡ್ರಾಪ್ಲೆಟ್ ಏನಿರುತ್ತಲ್ಲ ಅದೇನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದಾಗ ನನಗೇನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಬರುತ್ತೆ, H2CO3. ಸೊ ಅದು ಮತ್ತೆ ಸ್ಪ್ಲಿಟ್ ಆಗಿ ಡಿಸೋಸಿಯೇಟ್ ಆಗಿ H+HO3- ಆಗುತ್ತೆ. ಸೊ ಕಾರ್ಬೋನಿಕ್ ಆ್ಯಸಿಡ್ ಏನಿದೆಯಲ್ಲ ಅದರದ್ದು pH ಎಷ್ಟಿರುತ್ತೆ, 5.6 ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಲು ಜಾಸ್ತಿ ಆಯಿತು ಅಂದರೆ ನಿಮ್ಮ ಸಬ್ಸ್ಟೆನ್ಸಲ್ಲಿ ಅವಾಗ ಅದು ಕಾರ್ಬೋನಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾರ್ಬೋನಿಕ್ ಆ್ಯಸಿಡ್ದು pH ಎಷ್ಟಿರುತ್ತೆ, 5.6 ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಯಾವ್ದಾದ್ರು ಆ್ಯಸಿಡ್ಗಳಿತ್ತು ನೇಚರ್ಲಿ ಅಂತಂದರೆ ಅದು ಕಂಬೈನ್ ಆಗಿಬಿಟ್ಟು ನಿಮ್ಮದು ರೈನ್ ವಾಟರ್ದು pH 5.6 to 7 ಇತ್ತು ಅಂತಂದರೆ ಯೂಶಲಿ ಇರುತ್ತೆ. ಬಟ್ 5.6ಗಿನ್ನ ಕಡಿಮೆ ಆಯಿತು ಅಂತಂದರೆ ಅವಾಗ ಅದನ್ನೇನಂತ ಕರಿತೀವಿ ನಾವು, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಅಂದ್ರೇನು, ನಮ್ಮದು ರೈನ್ ವಾಟರ್ದು pH ಇಫ್ ಇಟ್ ಇಸ್ <5 ಅವಾಗ ಅದನ್ನೇನಂತ ಕರಿತೀವಿ, ಆ ಥರ ರೈನ್ಗೆ ಏನಂತ ಕರಿತೀವಿ ನಾವು, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಅಂದರೆ ಇಟ್ ಎಸ್ ಕನ್ವರ್ಟೆಡ್ ಇಂಟು ಆ್ಯಸಿಡ್, ಅದು ರೈನ್ ಆಗಿ ಉಳ್ಕೊಂಡಿಲ್ಲ, ಅದು ಆ್ಯಸಿಡ್ ರೈನ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಸೊ 5.6 to 7 ಏನಿರುತ್ತೆ ಜನರಲಿ ಇದ್ದರೆ ದಟ್ಸ್ ಓಕೆ. ಆ್ಯಕ್ಚುಲಿ ನ್ಯೂಟ್ರಲ್ ಇರಬೇಕು, ಇರೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ನೈಟ್ರಿಕ್ ಆ್ಯಸಿಡ್ ಇದೆ, ಇದೆಲ್ಲ ನೇಚರಲ್ಲಿ ಇದೆ. ಹಾಗಾಗಿ 5.6 to 7 ಇಸ್ ಓಕೆ. ಬಟ್ <5 ಆಯಿತು ಅಂತಂದರೆ ಆವಾಗ ಇದೇನಾಗುತ್ತೆ, ಇಟ್ ಬಿಕಮ್ ಲೈಕ್ ಆನ್ ಆ್ಯಸಿಡ್. ಹಂಗಾಗಿ ಅಂಥ ರೈನ್ಗೆ ನಾವು ರೈನ್ ಅಂತ ಅದನ್ನೇನಂತ ಕರಿತೀವಿ ನಾವು, ಆ್ಯಸಿಡ್ ರೈನ್ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳಿದೆ, ನಮ್ಮದು ಸಬ್ಸ್ಟೆನ್ಸ್ನ ನಾವು ಅಸಿಡಿಕ್ಕು, ಬೇಸಿಕ್ಕು, ನ್ಯೂಟ್ರಲ್ ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ ಬೇಸ್ಡ್ ಆನ್ ದೇರ್ pH. 0 to 7 ಇತ್ತು ಅಂತಂದರೆ ಅವಾಗ ಅದನ್ನು ಅಸಿಡಿಕ್ ಅಂತ ಕರಿತೀವಿ. 7 to 14 ಇತ್ತು ಅಂದರೆ ಅದನ್ನು ಬೇಸಿಕ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7 ಇತ್ತು ಅಂತಂದರೆ ಆವಾಗ ಅದನ್ನು ಏನಂತ ಕರಿತೀವಿ ನಾವು, ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಈ ಥರ ಕ್ವಶನ್ಸ್ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ಸೊ ಎಷ್ಟಿರುತ್ತೆ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಬ್ಯಾಟ್ರಿ ಆ್ಯಸಿಡ್ದಲ್ಲಿ ಆಯಿತು ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಾತ್ರ ಇರುತ್ತೆ, 0 ಇರುತ್ತೆ. ಲೆಮನ್ ಜ್ಯೂಸು, ವಿನಿಗರ್ ಎಲ್ಲ 2 ಇರುತ್ತೆ. ಗ್ರೇಪ್ ಜ್ಯೂಸು, ಸೋಡಾ, ಟೊಮೆಟೊ ಜ್ಯೂಸೆಲ್ಲೂ 2.5 to 3.5 ಇರುತ್ತೆ. ಬ್ಲ್ಯಾಕ್ ಕಾಫಿ ವಿತೌಟ್ ಮಿಲ್ಕ್ 5 ಇರುತ್ತೆ. ಮಿಲ್ಕು, ಯೂರಿನು, ಸಲೆವ ಎಲ್ಲ ಅರೌಂಡ್ 6 ಇರುತ್ತೆ. ಬ್ಲಡ್ ಎಲ್ಲ ಅರೌಂಡ್ 7 ಇರುತ್ತೆ. ಸೀ ವಾಟರು 8 ಇರುತ್ತೆ. ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ 9.5 ಇರುತ್ತೆ. ಅಮೋನಿಯಾ ಅಪ್ ಟು 10 to 12 ತನಕ ಇರುತ್ತೆ. ಏಕೆಂದ್ರೆ ಡಿಪೆಂಡ್ಸ್ ಅಪಾನ್ ದಿ ಕಾನ್ಸಂಟ್ರೇಷನ್. ಹಾಗೆ ಬ್ಲೀಚು ಎಲ್ಲ 13.5 ಇರುತ್ತೆ. ಲಿಕ್ವಿಡ್ ಡ್ರೈನ್ ಕ್ಲೀನರ್ ಎಲ್ಲ 14 ಇರುತ್ತೆ. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಇಫ್ ಇಟ್ ಇಸ್ <5 ಅವಾಗ ಅದನ್ನು ಏನಂತ ಕರಿತೀವಿ ಅಂತಂದರೆ ನಾವು ಆ್ಯಸಿಡ್ ರೈನ್ ಅಂತ ಕರಿತೀವಿ. ಸೊ ನೀವು ಬಂದಿರೋಂಥ ವಾಟರ್ನ ತೊಗೊಂಡು ಅದರದ್ದು pHನ ಕಂಡುಹಿಡಿತಾರೆ. ಇಫ್ ಇಟ್ ಇಸ್ pH is <5 ಆ ರೈನ್ಗೆ ನಾವೇನಂತ ಕರಿತೀವಿ, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ಫಸ್ಟ್ ಟೈಮ್ ಯಾರು ಅಬ್ಸರ್ವ್ ಮಾಡಿದ್ದು? ಇದನ್ನು ಫಸ್ಟ್ ಟೈಮು ಆಂಜಸ್ ಸ್ಮಿತ್ ಅನ್ನೋನು ಅಬ್ಸರ್ವ್ ಮಾಡ್ತಾನೆ. 1972 ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ಈ ಶೋಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆ್ಯಸಿಡ್ ರೈನ್ ಅಂಡ್ ದಿ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಇನ್ ಮ್ಯಾಂಚೆಸ್ಟರ್, ಇಂಗ್ಲೆಂಡಲ್ಲಿ ಅದನ್ನು ತೋರಿಸ್ತಾನೆ. ಹಂಗಾಗಿ ಅವನು ಅದನ್ನು ಆ ಟರ್ಮ್ನ ಕಾಯಿನ್ ಮಾಡ್ತಾನೆ, ಆ್ಯಸಿಡ್ ರೈನ್ ಅಂತ. ಬಿಕಾಸ್ ಇಟ್ಸ್ ಅಸಿಡಿಕ್ ಇನ್ ನೇಚರ್, ರೈನ್ ಇದೆ, ಹಾಗಾಗಿ ಅದನ್ನು ಅವನೇನಂತ ಆ್ಯಸಿಡ್ ರೈನ್ ಅಂತ ಕರ್ತ.
ಹಾಗಾದ್ರೆ ಇದಕ್ಕೆ ಕಾಸಸ್ ಏನು, ಯಾರು, ಹೂ ಇಸ್ ಎಡ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅದಕ್ಕೆ ಎರಡು ಥರ ರೀಸನ್ಸ್ ಇದೆ. ಒಂದಕ್ಕೆ ನ್ಯಾಚುರಲ್ ರಿಸೋರ್ಸಸ್ ಇದೆ, ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಎಮಿಷನ್ ಫ್ರಮ್ ದಿ ವಾಲ್ಕೆನೋಸ್, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನರ್ ಅಟ್ಮಾಸ್ಫಿಯರಿಂದ ಏನಾಗ್ತಾ ಹೋಗುತ್ತೆ, ಅದು ಇನ್ನರ್ ಪಾರ್ಟ್ ಆಫ್ ದಿ ಅರ್ತಿಂದ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಇಟ್ ಮೇ ಕಂಟೈನ್ಸ್ ಮೆನಿ ಟೈಮ್ಸ್ ಆಫ್ acidic substances, ಅದರಿಂದ ಆಗ್ಬೋದು. ಎರಡನೇದು ಬಯಾಲಜಿಕಲ್ ಪ್ರೋಸೆಸ್ ದಟ್ ಅಕ್ಕರ್ ಆನ್ ದಿ ಲ್ಯಾಂಡ್, ಇನ್ ವೆಟ್ ಲ್ಯಾಂಡ್ಸ್ ಆ್ಯಂಡ್ ಇನ್ ದಿ ಓಷನ್ಸ್ ಕಾಂಟ್ರಿಬ್ಯೂಟ್ ದಿ ಆಸಿಡ್ ಪ್ರೊಡ್ಯೂಸಿಂಗ್ ಗ್ಯಾಸಸ್ ಟು ದಿ ಅಟ್ಮಾಸ್ಫಿಯರ್. ಸೊ ನಾವು ಮಾಡುವಂಥ ನೇಚರಲ್ಲಿ ಮಾಡುವಂಥದ್ದು, ಈಗ ಗಿಡ ಮರಗಳು ಹತ್ಕೊಂಡು ಹುರಿಯುವಂಥದ್ದು ಆಗಿರ್ಬೋದು, ನೀವು ಗೊತ್ತಿರ್ಬೋದು ಕಾಳ್ಗಿಚ್ಚು ಅಂತ ಹೇಳ್ತಾರೆ, ಅದರಿಂದನೂ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಂದಿರ್ಬೋದು. ಅಥವಾ ವೆಟ್ ಲ್ಯಾಂಡಲ್ಲಿ ಏನೋ ಒಂದು ಕೆಲಸ ಆಗ್ತಿರ್ಬೋದು, ಓಷನಲ್ಲಿ ಏನೋ ಆಗ್ತಿರ್ಬೋದು, ಇದರಿಂದನೂ ಹೋಗ್ಬೋದು. ಎರಡನೇದು ಎಫೆಕ್ಟ್ಸ್ ಆಫ್ ಅಸಿಡಿಕ್ ಡಿಪಾಸಿಟ್ಸ್ ಇನ್ ದಿ ಗೇಷಿಯಲ್ ಐಸ್. ಸೊ ಇದು ಅನ್ನೋಯಿಂಗ್ಲಿ ಎಷ್ಟೊಂದು ಕಡೆಗೆ ಆ್ಯಸಿಡ್ ಡಿಪಾಸಿಟ್ಸ್ ಇದೆ, ಸೊ ಅದರಿಂದನೂ ಆಗುತ್ತೆ ಅಂತ ಹೇಳ್ತಾರೆ. ಎರಡನೇದು ಲೈಟ್ನಿಂಗ್, ಮಳೆ ಬಂದಾಗ ಲೈಟ್ನಿಂಗ್ ಆಗುತ್ತಲ್ಲ, ದಟ್ಸ್ ಆಲ್ಸೋ ರೀಸನ್ ಫಾರ್ ಆ್ಯಸಿಡ್ ರೈನ್ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ನ್ಯಾಚುರಲ್ ರಿಸೋರ್ಸಸ್. ಆದರೆ ಆಂಥ್ರೋಪೋಜೆನಿಕ್ ರಿಸೋರ್ಸಸ್ ಯಾವುದು ಅಂದರೆ ವಿಚ್ ಇಸ್ ಇಂಟರ್ಫಿಯರಿಂಗ್ ವಿತ್ ಅ ಮ್ಯಾನ್, ನಾವು ಮಾಡ್ಕೊಂಡಿರುವಂಥದ್ದು ಏನಾಗಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆಂಥ್ರೋಪೋಜೆನಿಕ್ ಸೋರ್ಸಸ್ ಅಂತ ಕರಿತೀವಿ. ಅಂದರೆ ಮನುಷ್ಯ ತಾನು ಮಾಡುವಂಥ ಪೊಲ್ಯೂಟೆಂಟ್ಸ್ ಇರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಂಥ್ರೋಪೋಜೆನಿಕ್ ಅಂತ ಕರಿತೀವಿ. ಇಂಡಸ್ಟ್ರಿಯಲ್ ಫ್ಯಾಕ್ಟ್ರೀಸ್ಗಳಿಂದ ನಾವು ಹಾಕುವಂಥ ಗ್ಯಾಸಸ್ ಇರ್ಬೋದು, ವೆಹಿಕಲ್ಸ್ ಬರ್ನಿಂಗ್ ಆಫ್ ದಿ ಫಾಸಿಲ್ ಫ್ಯೂಯಲ್ ಎಲ್ಲರಿಗೂ ಬೇಕು. ಈಗ ಮನೆಗೆ ಒಂದು ಕಾರ್ ಇದ್ದರೆ 4 ಜನ ಇದ್ದಾರೆ ಅಂದರೆ, ಒಂದು ಕಾರ್ ಇದೆ ಅಂದರೆ 3 ಟೂ ವೀಲರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಪ್ರತಿಯೊಬ್ಬರೂ ಯಾರು ನಡೆಯೋಕ್ಕೆ ರೆಡಿ ಇಲ್ಲ. ಸೊ ಎವ್ರಿಬಡಿ ಯೂಸಸ್ ವೆಹಿಕಲ್, ಎವ್ರಿಬಡಿ ಯೂಸಸ್ ದಿ ಫಾಸಿಲ್ ಫ್ಯೂಯಲ್. ನೆಕ್ಸ್ಟ್ ಪವರ್ ಪ್ಲಾಂಟ್ಸಲ್ಲೆಲ್ಲ ಕಾರ್ಬನ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಕಂಬರ್ಷನ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನು ಹೊರಗಡೆ ಹೋಗುತ್ತೆ. ಅದಲ್ಲದೆ ಡೊಮೆಸ್ಟಿಕ್ ಫೈರ್ಸ್ ಇರ್ಬೋದು, ಸ್ಮೆಲ್ಟರ್ಸ್ ಇರ್ಬೋದು, ಇದೆಲ್ಲನೂ ರೀಸನ್ ಫಾರ್ ದಿ ಆಸಿಡ್ ರೈನ್. ಆಲ್ ದೀಸ್ ಕೇಸಸ್, ಆಲ್ ದೀಸ್ ಗೋಯಿಂಗ್ ಟು ಸೆಂಡ್ ಆಸಿಡ್ಸ್ ಟು ದಿ ಎನ್ವೈರನ್ಮೆಂಟ್, ಅದರಿಂದನೂ ಆಗುತ್ತೆ. ಸೊ ಹಾಗಾದರೆ ಮೇನ್ ರೀಸನ್ ಯಾವುದು ಅಂತಂದರೆ, ನಾವು ಮೇನ್ ರೀಸನ್ನ ನಾವು ಎರಡನ್ನ ಕನ್ಸಿಡರ್ ಮಾಡ್ಕೋಬೋದು. ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ದೇ ಆರ್ ದಿ ಮೇನ್ ಕಲ್ಪ್ರಿಟ್ ಫಾರ್ ದಿ ಆಸಿಡ್ ರೈನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಅದೇನಾಗುತ್ತೆ, ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನಾಗುತ್ತೆ, ವಾಟರ್ ಡ್ರಾಪ್ಲೆಟ್ ಇರುತ್ತಲ್ಲ ಅದ್ರ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಲೇನಾಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಅವು ಏನಾಗುತ್ತೆ ಅಂದರೆ ದೇ ಫಾಲ್ ಡೌನ್ ಆಸ್ ಎ ರೈನ್, ನಾಟ್ ದ ಆ್ಯಕ್ಚುಯಲ್ ರೈನ್. ಹೇಗಾಗುತ್ತೆ ಅಂತಂದರೆ, ಈಗ ನನಗೆ ಎನ್ಒ ಎಲ್ಲ ನಾವು ಫ್ಯಾಕ್ಟ್ರಿಗಳಿಂದ ಬಿಡ್ತೀವಿ, ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಆ ಎನ್ಒ ಏನು ಮಾಡುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಆದಾಗ NO2 + O2, ಅಗೇನ್ ಆಲ್ ದೀಸ್ ಆರ್ ಇಂಟರ್ ರಿಲೇಟೆಡ್. ನಾನು ಮುಂಚೆನೇ ಹೇಳ್ತೀನಿ, ಓಝೋನ್ ರೈನ್ ಇರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಆ್ಯಸಿಡ್ ರೈನ್ ಇರ್ಬೋದು, ಇದೆಲ್ಲ ಎವ್ರಿಥಿಂಗ್ ದೇ ಆರ್ ರಿಲೇಟೆಡ್ ಟು ಏರ್ ಪೊಲ್ಯೂಷನ್ ಓನ್ಲಿ. ಸೊ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಇನ್ವಾಲ್ವ್ಡ್. ಅಲ್ಲೂ NO ಇತ್ತು, NO ಇದ್ದಿದ್ದು ಏನಾಗ್ತಿತ್ತು, NO2 ಆಗ್ತಿತ್ತು. ಹಾಗಾಗಿ ಅಲ್ಲಿ ಓಝೋನ್ ಲೇಯರು ಡಿಪ್ಲೀಷನ್ ಆಗ್ತಿತ್ತು ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ NO2 + O2 ಏನಾಗ್ತಾ ಇದೆ, NO3 ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ NO3 ಏನಾಗುತ್ತೆ, ಅಗೇನ್ NO2 ಜೊತೆಗೆ ರಿಯಾಕ್ಟ್ ಆಗುತ್ತೆ, N2O5 ಬರುತ್ತೆ. ಆ N2O5 ಏನಾದರೂ ಇತ್ತು ಅಂದರೆ ಅದು ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಅದು ನೈಟ್ರಿಕ್ ಆ್ಯಸಿಡ್ ಆಗುತ್ತೆ. ಇದು ಒನ್ ಫಾರ್ಮ್, ಇದು ಫ್ಯಾಕ್ಟ್ರಿಗಳಿಂದ ಬರುವಂಥದ್ದು. ಇನ್ನೊಂದು ಫಾರ್ಮ್ ಏನಾಗಿರ್ಬೋದು ಅಂದರೆ, ಆಲ್ಟರ್ನೇಟಿವ್ ಆಗಿ NO2 ಜೊತೆಗೆ ರಿಯಾಕ್ಟ್ ಆಗಿ NO2 ಆಗಿರ್ಬೋದು. ಆ NO2 ವಾಟರ್ ಜೊತೆಗೆ ಸೇರಿಕೊಂಡಾಗ HNO3 ಆಗಿರ್ಬೋದು. ಅದು ಒಂದು ಕೇಸ್. ಇಲ್ಲ ಅಂದರೆ NO2 ವಾಟರು ಆಕ್ಸಿಜನ್ ಅದು ಸೇರಿಕೊಂಡು ನಿಮಗೆ HNO3 ಆಗ್ಬೋದು. ಅಂದ್ರೇನು, ನಾವು NO ಕ್ವಾಂಟಿಟಿ ಅಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಕ್ವಾಂಟಿಟಿ ಜಾಸ್ತಿ ಮಾಡಿದ್ವಿ ಅಂದರೆ ತುಂಬ ಮೆಥಡ್ಸಿಂದ ಅದೇನಾಗುತ್ತೆ, ಅದು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. NO ಇಂದ ಓಝೋನ್ ಡಿಪ್ಲೀಷನ್ ಆಗುತ್ತೆ, ಅಲ್ಲಿಂದ ಆಗ್ಬೋದು. ಅಥವಾ NO ಮತ್ತು NO2 + ವಾಟರ್ ಸೇರಿಕೊಂಡು HNO3 ಪ್ರೊಡ್ಯೂಸ್ ಆಗ್ಬೋದು. ಇಲ್ಲ ಅಂದರೆ NO2 ವಾಟರ್ O2 ಜಾಯಿನ್ ಆಗಿ ನಿಮಗೆ HNO3 ಬರ್ಬೋದು. ಸೊ ಇದೆಲ್ಲ ಕಾರಣಗಳಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ, ನಿಮ್ಮ ವಾಟರಲ್ಲಿ ರೈನ್ ವಾಟರಲ್ಲಿ ಕಂಟೆಂಟ್ ಆಫ್ ದಿ HNO3 ಜಾಸ್ತಿ ಆಗ್ಬೋದು. ಅದೇ ರೀತಿ SO2 ಇತ್ತು ಅಂದರೆ SO2 ಏನು ಮಾಡುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಏರ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದು SO2 ಆಗಿಬಿಡುತ್ತೆ. ಸೊ ನಿಮ್ಮ ರೈನಲ್ಲಿ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಓನ್ಲಿ ವಾಟರ್, ಅದ್ರ ಜೊತೆಗೆ HNO3 ಇರುತ್ತೆ, SO4 ಇರುತ್ತೆ. ಬಿಕಾಸ್ ಆಫ್ ದಟ್ ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಹಾಗಾಗಿ ಆ ಕ್ಲೌಡ್ ವಾಟರ್ ಸೈಕಲ್ ಏನಾಗುತ್ತಲ್ಲ ಆವಾಗ ಅದೇನಾಗುತ್ತೆ, ಆ್ಯಸಿಡ್ ರೈನ್ ಥರ ಬೀಳ್ತಾ ಹೋಗುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ವೆಹಿಕಲ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀವಿ, ಎಲ್ಲ ಕೆಮಿಕಲ್ಸ್ನ ಏನು ಮಾಡ್ತಾಯಿದ್ದೀವಿ ನಾವು, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ಸಲ್ಫರ್ನ ಏನು ಮಾಡ್ತಾಯಿದ್ದೀವಿ ನಾವು ನೇಚರ್ಗೆ ಬಿಡ್ತಾಯಿದ್ದೀವಿ. ಆ ನೇಚರ್ಲಿರುವಂಥ ವಾಟರ್ ಜೊತೆಗೆ ಅದು ರಿಯಾಕ್ಟ್ ಆಗಿಬಿಟ್ಟು ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ನ ಅದು ಕೊಡ್ತಾ ಹೋಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ, ಕೆಳಗಡೆ ಬಂದಾಗ ವಾಟರ್ ಸೈಕಲ್ ಕೆಳಗಡೆ ಬೀಳಕ್ಕೆ ಶುರು ಮಾಡಿದಾಗ ಅದೇನಾಗುತ್ತೆ, ಆ್ಯಸಿಡ್ ರೈನ್ ಆಗಿ ನಮಗೆ ಕೆಳಗಡೆಗೆ ಬರ್ತಾ ಹೋಗುತ್ತೆ. ಇಟ್ಸ್ ಅ ಸೈಕಲ್, ಇಟ್ ವಿಲ್ ಹ್ಯಾಪನ್.
ಓಕೆ, ಆದರೆ ಆಗುತ್ತಾ ಇದರಿಂದ ನನಗೇನು ತೊಂದರೆ ಆಗುತ್ತೆ ಅಂತ ನಾವು ಅನ್ಕೋಬೋದು. ಇಟ್ ಅಫೆಕ್ಟ್ಸ್ ದಿ ಅಕ್ವಾಟಿಕ್ ಲೈಫ್ನ ಏನು ಮಾಡುತ್ತೆ, ಅದು ಕಂಪ್ಲೀಟ್ಲಿ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಎಕೋಸಿಸ್ಟಮ್ನ ಏನು ಮಾಡುತ್ತೆ, ಇಂಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಪಾಪ್ಯುಲೇಷನ್ ಆಫ್ ದಿ ಎಗ್ಸ್ ಆಫ್ ಸರ್ಟನ್ ಆರ್ಗ್ಯಾನಿಸಮ್ಸ್ ಆಗೋದೇ ಇಲ್ಲ, ಹ್ಯಾಚ್ ಮಾಡೋಕ್ಕಾಗೋದಿಲ್ಲ. ಚೇಂಜಸ್ ದಿ ಪಾಪ್ಯುಲೇಷನ್ ರೇಷಿಯೋ. ಸೊ ನಿಮಗೆ ಗೊತ್ತು, ಯಾವುದೇ ಒಂದು ಬ್ಯಾಲೆನ್ಸ್ ಆಗಿರಬೇಕು ಅಂತಂದರೆ ಅವು ಪಿರಮಿಡ್ ಏನಿದೆಯಲ್ಲ, ಆ ಪಿರಮಿಡ್ ಏನಾಗಿರಬೇಕು, ಪ್ರಾಪರ್ ಆಗಿರಬೇಕು. ಆದರೆ ಬಿಕಾಸ್ ಆಫ್ ಅಸ್ಟಿಕ್ ನೇಚರ್ ಜಾಸ್ತಿ ಆದಾಗ ನಿಮ್ಮ ಅಕ್ವಾಟಿಕ್ ಲೈಫಲ್ಲೇ ಲೇಕ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಅಲ್ಲೇನಾಗುತ್ತೆ, ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ದಿ ವಾಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದಾದಾಗ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಕೆಲವೊಂದು ಅದನ್ನು ಇದು ಮಾಡ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಪಾಪ್ಯುಲೇಷನ್ ರೇಷಿಯೋ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹಾಗಾಗಿ ನಿಮಗೆ ಇಂಬ್ಯಾಲೆನ್ಸ್ ಸಿಸ್ಟಮು ಆಗ್ತಾ ಹೋಗುತ್ತೆ. ಒಂದಷ್ಟು ಪಿಕ್ಚರ್ಗಳಿವೆ. ದೀಸ್ ಆರ್ ದಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ದಿ ಅಕ್ವಾಟಿಕ್ ಲೈಫ್ ಅಂತ ಹೇಳ್ತಾರೆ. ಸೊ ಆಸಿಡ್ ರೈನ್ ಆಗಿರೋದಕ್ಕೋಸ್ಕರ ಈ ಥರ ಫಿಶ್ಗಳು ಸಾಯ್ತವೆ, ಈ ಥರದ್ದೆಲ್ಲ ನಿಮಗೆ ಆಗುವಂಥದ್ದು ಕೇಸಸ್ ಇರುತ್ತೆ. ಎರಡನೇದು, ಇಟ್ ನಾಟ್ ಓನ್ಲಿ ಅಫೆಕ್ಟ್ಸ್ ದಿ ಅಕ್ವಾಟಿಕ್ ಅನಿಮಲ್ಸ್, ಇಟ್ ಆಲ್ಸೋ ಹಾರ್ಮ್ಫುಲ್ ದಿ ವೆಜಿಟೇಷನ್. ಚಿತ್ರಗಳಲ್ಲಿ ನೋಡಿರ್ಬೋದು, ಆ್ಯಸಿಡ್ ಏನಾದರೂ ಬಿತ್ತು ಅಂತಂದರೆ ನಮ್ಮ ಇದು ಎಲೆಗಳೇನಿದೆಯಲ್ಲ, ಎಲೆಗಳ ಮೇಲೆಲ್ಲ ತೂತ್ಗಳಾಗತ್ತೆ. ಸೊ ಆಸಿಡಿಟಿ ಆಫ್ ದಿ ಸಾಯಿಲ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಲೀಚಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಸಾಯಿಲ್, ಅದು ಲೀಚ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಸ್ಲೋಯಿಂಗ್ ಡೌನ್ ದಿ ಪ್ಲ್ಯಾಂಟ್ ಗ್ರೋತ್ ಕಡಿಮೆ ಆಗುತ್ತೆ. ಆ ಲೀಚನ್ಸ್ ಟಾಕ್ಸಿನ್ಸ್ ಫ್ರಮ್ ದಿ ಸಾಯಿಲ್ ಆ್ಯಂಡ್ ಪಾಯ್ಸನಸ್ ದಿ ಪ್ಲ್ಯಾಂಟ್, ಕ್ರಿಯೇಟ್ಸ್ ಎ ಬ್ರೌನ್ ಸ್ಪಾಟ್ ಇನ್ ಲೀವ್ಸ್ ಆಫ್ ದಿ ಟ್ರೀಸ್, ಇಂಪೆಡಿಂಗ್ ಫೋಟೋಸಿಂಥಸಿಸ್. ಅದೇನಾಗುತ್ತೆ ಅಂದರೆ ಬ್ರೌನ್ ಕಲರ್ ಪೌಡ್ರ್ ಥರ ಎಲ್ಲ ಗಿಡಗಳ ಮೇಲೆ ಕೂತ್ಕೊಂಡಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಫೋಟೋಸಿಂಥಸಿಸು ಹಡಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ವೆಜಿಟೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅಲೋಸ್ ದಿ ಆರ್ಗ್ಯಾನಿಸಮ್ಸ್ ಟು ಇನ್ಫೆಕ್ಟ್ ಥ್ರೂ ದಿ ಬ್ರೋಕನ್ ಲೀವ್ಸ್. ಸೊ ಹಿಂಗಿರೋಂಥ ಬ್ರೋಕನ್ ಲೀಫಿಂದ ಅದೇನಾಗುತ್ತೆ, ಈಸಿಯಾಗಿ ಹೋಗ್ಬೋದು. ಇಲ್ಲಿ ನೋಡಿರ್ಬೋದು, ಗ್ರೀನ್ ಕಲರ್ ಆಗಿದೆ. ಇನ್ನು ಗ್ರೀನ್ ಕಲರ್ ಆಗಿದ್ರೆ ಅದೇನಾದರೂ ಆಸಿಡ್ ರೈನ್ಗೆ ಏನಾದರೂ ಹೆಲ್ಡಾಯಿತು ಅಂತಂದರೆ ಗ್ರೀನಿದೆಲ್ಲ ಏನಾಗುತ್ತೆ, ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ. ಸಾಯಿಲಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲನೂ ಲೀಚ್ ಔಟ್ ಆಗಿಬಿಡುತ್ತೆ. ಸೊ ಅದು ನೀವು ಮಾಡೋಕ್ಕಾಗಲ್ಲ. ಆಮೇಲೆ ಪ್ಲ್ಯಾಂಟ್ ಗ್ರೋತ್ ಏನಾಗುತ್ತೆ, ಹರ್ಡಲ್ ಆಗುತ್ತೆ. ದೀಸ್ ಆರ್ ದಿ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ಆಸಿಡ್ ರೈನ್. ಹಾಗಾದರೆ ಬರೀ ಪ್ಲ್ಯಾಂಟಿಗೆ ಮಾತ್ರ ಆಗುತ್ತಾ, ಅಕ್ವಾಟಿಕ್ ಮನ್ಸ್ಗೆ ಆಗಲ್ಲ. ಇವೊಂದೇ ಇನ್ಆರ್ಗ್ಯಾನಿಕ್, ಇವೊಂದೇ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ಸನ್ನು ಹಾರ್ಮ್ಫುಲ್ ಆಗುತ್ತೆ. ಹಾರ್ಮ್ಫುಲ್ ಟು ಮೆಟಲ್ ಆ್ಯಂಡ್ ಸ್ಟೋನ್ ಸ್ಟ್ರಕ್ಚರ್ ಮತ್ತು ಮೆಟಲ್ಸ್ ಏನಿರುತ್ತಲ್ಲ, ಅದೂ ಏನಾಗುತ್ತೆ, ಹಾಳಾಗೋಗುತ್ತೆ. ಸೊ ಇದೇನಾಗುತ್ತೆ ಅಂದರೆ, ಆ ವೆದರಿಂಗ್ ಆಗ್ತಾ ಇರುತ್ತಲ್ಲ, ಅದೇನಾಗುತ್ತೆ, ಆಕ್ಸಲರೇಟ್ ಮಾಡುತ್ತೆ. ಸ್ಟ್ರಕ್ಚರಲ್ ಮೆಟೀರಿಯಲ್ಸು, ಮಾನ್ಯುಮೆಂಟ್ಸ್ ಏನಾದರೂ ನಾವು ಅದನ್ನೇ ಕಾಪರ್ ಕಾರ್ಬನೇಟ್, ಕ್ಯಾಲ್ಶಿಯಂ ಕಾರ್ಬನೇಟ್ ಇದ್ದರೆ, ಮಾರ್ಬಲ್ಸ್ ಏನಾದರೂ ಯೂಸ್ ಮಾಡಿದರೆ ಅದೆಲ್ಲ ಏನಾಗ್ತಾ ಹೋಗುತ್ತೆ, ಹಾಳಾಗಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ಅವರು ಸ್ಪೆಷಲಾಗಿ ನೇಮ್ ಕೊಟ್ಟಿದ್ದಾರೆ. ಅದಕ್ಕೆ ಏನಂತ ಕರೀತಾರೆ, ಸ್ಟೋನ್ ಲೆಪ್ರಸಿ ಅಂತ ಹೇಳ್ತಾರೆ. ಸೊ ವೆದರಿಂಗ್ ಆಫ್ ದಿ ಸ್ಟ್ರಕ್ಚರಲ್ ಮೆಟೀರಿಯಲ್ ಆಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ದಿ ಆಸಿಡ್ ರೈನ್. ದಿ ಆಸಿಡ್ ರೈನ್ ಕಾಸಸ್ ದ ರಿಲೀಸ್ ಆಫ್ ಟಾಕ್ಸಿಕ್ ಗ್ಯಾಸಸ್ ಆ್ಯಂಡ್ ಅಯಾನ್ಸ್ ಫ್ರಮ್ ದಿ ರಾಕ್ಸ್ ಆ್ಯಂಡ್ ಸಾಯಿಲ್ಸ್. ಸಾಯಿಲ್ಸ್ನಲ್ಲಿ ಅದೇನು ಮಾಡುತ್ತೆ, ಹಾರ್ಮ್ಫುಲ್ ಮಾಡ್ತಾ ಹೋಗುತ್ತೆ. ಇಟ್ ಸ್ಪೀಡ್ಸ್ ಆಫ್ ದಿ ಕರೋಷನ್ ಆ್ಯಂಡ್ ವೀಕನ್ಸ್ ದಿ ಮೆಟಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಎರೋಡ್ಸ್ ದಿ ಸ್ಟೋನ್ ಆ್ಯಂಡ್ ಮಾರ್ಬಲ್ ಸ್ಟ್ರಕ್ಚರ್ಸ್ನೆಲ್ಲ ಏನು ಮಾಡ್ತಾ ಹೋಗುತ್ತೆ, ಹಾಳು ಮಾಡ್ತಾ ಹೋಗುತ್ತೆ. ಇಟಲಿನಲ್ಲಿ ಇರ್ಬೋದು, ಗ್ರೀಸ್ ಇರ್ಬೋದು, ಅಥವಾ ನಮ್ಮದೇ ಆದಂಥ ಡೆಲ್ಲಿನಲ್ಲಿರುವಂಥ ತಾಜ್ ಮಹಲ್ ಆಗಿರ್ಬೋದು, ಇದೆಲ್ಲನೂ ಏನಾಗುತ್ತೆ ಅಂದರೆ ಲೆಪ್ರಸಿ ಆಗುತ್ತೆ. ಆ ಸ್ಟ್ರಕ್ಚರ್ ಏನಿರುತ್ತಲ್ಲ, ಅದು ಬಿಕಾಸ್ ಆಫ್ ದಿ ಆ್ಯಸಿಡ್ ಇರೋದಕ್ಕೋಸ್ಕರ ಅದು ರಿಯಾಕ್ಟ್ ಆಗಿಬಿಟ್ಟು ಏನು ಮಾಡುತ್ತೆ ಅಂದರೆ ಆ ಸ್ಟ್ರಕ್ಚರ್ಗೆ ಏನಾಗ್ತಾ ಹೋಗುತ್ತೆ, ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಮುಂಚೆ ಅವ್ರು ಹೇಳ್ತಾರೆ, ತಾಜ್ ಮಹಲು ಪ್ಯೂರ್ ವೈಟ್ ಆಗಿತ್ತು, ಈಗ ಅದ್ರ ಮೇಲೆ ಬ್ಲ್ಯಾಕ್ ಸ್ಪಾಟ್ ಇದೆ ಬಿಕಾಸ್ ಆಫ್ ದಿ ಕೆಮಿಕಲ್ಸ್ ದಟ್ ಇಸ್ ಕಮಿಂಗ್ ಔಟ್ ಆಫ್ ದಿ ಫ್ಯಾಕ್ಟ್ರೀಸ್ ಡೆಲ್ಲಿ ಅಂತ ಹೇಳ್ತಾರೆ. ಸೊ ಆ ಬರೀ ಅಷ್ಟಕ್ಕೆ ಮಾತ್ರ ತೊಂದರೆ ಮಾಡುತ್ತೆ. ಆಗ ನಮಗೇನು ತೊಂದರೆ ಮಾಡಲ್ವಾ, ಅಗೇನ್ ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಹ್ಯೂಮನ್ ಹೆಲ್ತ್. ನಾವು ಅಷ್ಟಕ್ಕೆ ಆಗಿದ್ರೆ ನಾವೇನು ಜನ ಬಗ್ತಾ ಇರಲಿಲ್ಲ, ಆದರೆ ಆಗಲಿ ಅಂತಿದ್ವೇನೋ. ವೈ ವಿ ಆರ್ ವರಿಂಗ್ ಅಂದರೆ ಇಟ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಹ್ಯೂಮನ್ ಹೆಲ್ತ್ನ ಅಫೆಕ್ಟ್ ಮಾಡುತ್ತೆ. ಹೇಗೆ ಅಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್, ಆಸ್ಮಾ, ಡ್ರೈ ಕಾಫ್ ಬರುತ್ತೆ, ಹೆಡೇಕ್ಸ್ ಬರುತ್ತೆ, ಥ್ರೋಟ್ ಇರಿಟೇಷನ್ಸ್ ಆಗ್ತಾ ಹೋಗುತ್ತೆ. ಲೀಚಿಂಗ್ ಆಫ್ ದಿ ಟಾಕ್ಸಿನ್ಸ್ ದಟ್ ಎಂಟರ್ ದಿ ಸಾಯಿಲ್ ದಟ್ ಇನ್ ಟರ್ಮ್ ಟೇಕನ್ ಬೈ ದಿ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್, ಅದನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದರಿಂದಲೂ ತೊಂದರೆ ಆಗುತ್ತೆ. ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಅಲ್ಸರ್ ಆ್ಯಂಡ್ ಡಿಸೀಸಸ್ ಆಗ್ಬೋದು. ಇದೆಲ್ಲನೂ ಏನು ಮಾಡುತ್ತೆ ಅಂದರೆ, ಇದು ಯಾಕಾಗುತ್ತೆ ಅಂದರೆ, ದೋಸ್ ಆರ್ ದಿ ನಾವು ತಿನ್ನುವಂಥ ಊಟದಲ್ಲಿ ಪ್ರಾಬ್ಲಮ್ ಆದಾಗ ಇದೆಲ್ಲ ನನಗೆ ಹೆಲ್ತು ಪ್ರಾಬ್ಲಮ್ಮು ಆಗ್ತಾ ಹೋಗುತ್ತೆ. ಹಾಗಾದರೆ ಹೆಂಗೆ ಇದನ್ನು ಪ್ರಿವೆಂಟ್ ಮಾಡೋದು? ಆಯಿತು, ನಮ್ಗೆ ಗೊತ್ತಿಲ್ಲ, ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಸೊ ಆಸಿಡ್ ರೈನ್ ಒಂದೆರಡು ಸಲ ಬಂದು ಹೋಗಿದೆ. ಇದನ್ನು ಅವಾಯ್ಡ್ ಮಾಡೋದು ಅಂದರೆ ಹೆಂಗೆ, ಪ್ರಿವೆಂಟ್ ಮಾಡೋದು ಹೆಂಗೆ ಅಂತಂದರೆ, ಮೊದಲನೇದೇನು ಅಂದರೆ, ಐ ಹ್ಯಾವ್ ಟು ರೆಡ್ಯೂಸ್ ದಿ ಅಮೌಂಟ್ ಆಫ್ oxides of sulfur and oxides of nitrogen releasing to the atmosphere, because those two are the main culprit. ಸೊ ನಾವು NO ಮತ್ತು SO2 ಏನಾಗಿರುತ್ತಲ್ಲ, ಅದನ್ನು ನೇಚರ್ ಬಿಡೋದನ್ನ ಕಡಿಮೆ ಮಾಡ್ಕೋಬೇಕು.
ಯೂಸ್ ಲೆಸ್ ಎನರ್ಜಿ. ನ್ಯಾಚುರಲ್ ಎನರ್ಜಿ ಏನಿದೆಯಲ್ಲ ಅದನ್ನು ಕಡಿಮೆ ಯೂಸ್ ಮಾಡಬೇಕಾಗತ್ತೆ. ಫಾಸಿಲ್ ಫ್ಯೂಲ್ಸ್ನ ಸಾಧ್ಯ ಆದಷ್ಟು ಬರ್ನ್ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಕ್ಲೀನರ್ ಫ್ಯೂಯಲ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಕಸ್ಮಾತ್ ನಮ್ಮ ಫ್ಯಾಕ್ಟ್ರಿನಲ್ಲಿದೆ ಅದು ಬೇಕೇ ಬೇಕು, ಹೊರಗಡೆ ಹೋಗಲೇಬೇಕು ಅಂತಂದರೆ ಬಿಫೋರ್ ರಿಲೀಸಿಂಗ್ ಟು ದಿ ನೇಚರ್ ಅದನ್ನು ಏನು ಮಾಡಬೇಕು, ನಾನು ಪ್ರೋಸೆಸ್ ಮಾಡಿ ಅದನ್ನು ನಾನು ಏನು ಮಾಡ್ಕೋಬೇಕಾಗತ್ತೆ, ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಕೆಟಲಿಟಿಕ್ ಕನ್ವರ್ಟರ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಫ್ಯೂ ಗ್ಯಾಸ್ ಡಿಸಲ್ಫರೈಸೇಷನ್ ಮಾಡಬೇಕಾಗತ್ತೆ. ಅಂದರೆ ಸಲ್ಫರ್ನ ಕಂಪ್ಲೀಟ್ಲಿ ತೆಗೆದುಬಿಟ್ಟು ನಾನು ಹೊರಗಡೆ ಬಿಡಬೇಕಾಗತ್ತೆ. ಲೈಮಿಂಗ್ ಆಫ್ ದಿ ಲೇಕ್ಸ್ ಆ್ಯಂಡ್ ಸಾಯಿಲ್ಸ್ ಇಟ್ಸ್ ಅ ಟೆಂಪರರಿ ಎಫೆಕ್ಟ್ ದಟ್ ವಿ ಕ್ಯಾನ್ ಡೂ ಇಟ್. ಲೈಮಿಂಗ್ ಅಂತಂದ್ರೇನು, ಅಲ್ಲಿಗೆ ಅಸ್ಲಿಕ್ಕೆ ಆಗಿರೋದಕ್ಕೆ ಏನು ಮಾಡ್ತಾರೆ, ಲೈಮ್ ಹಾಕಿ ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಟ್ಸ್ ಓನ್ಲಿ ಟೆಂಪರ್ ಎಫೆಕ್ಟ್, ಅದನ್ನು ಮಾಡ್ಬೋದು. ಹಾಗಾದರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ, ಲೋ ಸಲ್ಫರ್ ಕಂಟೆಂಟ್ ಇದೆ ಸಾಫ್ಟ್ ಬಿಟುಮಿನಸ್ ಕೋಲ್ ಅಂತ, ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ, ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದಕ್ಕೋಸ್ಕರ ಆಕ್ಸೈಡ್ಸ್ ಆಫ್ ಸಲ್ಫರ್ ಅದರಲ್ಲಿ ಹೋಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಎಲ್ಲೆಲ್ಲಿ ನಾವು ಬರ್ನ್ ಮಾಡಲೇಬೇಕು ಕೋಲ್ನ ಅಂದಾಗ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಸೋ ಮೆನಿ ಅದರ್ ಕೋಲ್, ನಾನು ಬಿಟುಮಿನಸ್ ಕೋಲ್ನ ಯೂಸ್ ಮಾಡ್ಬೋದು. ಬಟ್ ಅಗೇನ್ ಕಾಸ್ಟ್ ಇಸ್ ಕ್ವಶನ್ ಮಾರ್ಕ್, ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂತ ಹೇಳ್ತಾರೆ, FGD ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಏನು ಅಂದರೆ, ನಮ್ಮ ಫ್ಯಾಕ್ಟ್ರಿಗಳಿಂದ ಏನು ಹೊರಗಡೆ ಬರುತ್ತಲ್ಲ ಅದರಲ್ಲಿರುವಂಥ ಸಲ್ಫರ್ ಡೈಆಕ್ಸೈಡ್ನ ರಿಮೂವ್ ಮಾಡಿ ಕಳಿಸುವಂಥದ್ದು, ಅದರ ಅದು ಕ್ವಾಂಟಿಟಿ ಕಡಿಮೆ ಮಾಡಿ ಕಳಿಸುವಂಥದ್ದು. ಸೊ ಅದರಲ್ಲಿ ಸ್ಕ್ರಬ್ಬರ್ ಇರುತ್ತೆ, ಅದರಲ್ಲಿ ಸ್ಕ್ರಬ್ಬರ್ನ ಯೂಸ್ ಮಾಡ್ಕೊಳ್ಳೋದು ಏನಾಗುತ್ತೆ, ಸ್ಕ್ರಬ್ ಮಾಡಿ ಪವರ್ ಪ್ಲ್ಯಾಂಟಲ್ಲಿರುವಂಥದ್ದು, ಟವಲಲ್ಲಿರುವಂಥದ್ದನ್ನು ಏನು ಮಾಡ್ತವೆ, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಸಮ್ ಅದರ್ ಫಾರ್ಮ್, ಯೂಸ್ಫುಲ್ ಫಾರ್ಮ್ ಕನ್ವರ್ಟ್ ಮಾಡಿಕೊಂಡು ಮಾಡ್ತೀವಿ. ಸೊ ಲೈಮ್ ಅಥವಾ ಲೈಮ್ ಸ್ಟೋನ್ ಇಂದ ಸ್ಲರಿ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಕ್ಯಾಲ್ಶಿಯಂ ಸಲ್ಫೇಟ್ ಬರುತ್ತೆ, ಅದನ್ನು ಕ್ಯಾಲ್ಶಿಯಂ ಸಲ್ಫೇಟು PPT ಆಗುತ್ತೆ, ಅದನ್ನು ಸ್ಕ್ರಬ್ ಮಾಡಿ ನಾನು ಹೊರಗಡೆ ತೆಗಿಬೋದು. ಈ ಸಲ್ಫೇಟ್ನ ವೇಸ್ಟ್ ಅಂತಲ್ಲ, ಇಟ್ ಕ್ಯಾನ್ ಬಿ ಯೂಸ್ ಆಸ್ ಎ ಇಂಡಸ್ಟ್ರಿಯಲ್ ಪರ್ಪಸ್. ಸ್ಕ್ರಬ್ಬರ್ ಅಟ್ ವರ್ಕಲ್ಲಿ ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು, ಆ ರೀತಿ ಮಾಡ್ಬೋದು. ಇಲ್ಲಾಂದರೆ ಯಾವಾಗೂ ಬರೀ ಫ್ಯೂಯಲ್ನ ಹೀಟ್ ಮಾಡೋದು ಬದಲು ಐ ಕ್ಯಾನ್ ಯೂಸ್ ಅದರ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನ್ಯೂಕ್ಲಿಯರ್ ಪವರ್ ಇರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಜಿಯೋಥರ್ಮಲ್ ಎನರ್ಜಿ, ಸೋಲಾರ್ ಎನರ್ಜಿ, ಬೇರೆ ಬೇರೆ ಅನದರ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ನಾವು ಟ್ರ್ಯಾಪ್ ಮಾಡಿಕೊಂಡು ಇನ್ಸ್ಟೆಡ್ ಆಫ್ ಬರ್ನಿಂಗ್ ಹೋಗಿ ಫಾಸಿಲ್ ಫ್ಯೂಯಲ್ನ ಮಾಡ್ಬೋದು. ನಾನು ಆಮೇಲೆ ಹೇಳ್ದಂಗೆ ಲೈಮಿಂಗ್ ಮಾಡ್ತಾರೆ. ಪೌಡರ್ಡ್ ಲೈಮ್ ಸ್ಟೋನ್ ಅಥವಾ ಲೈಮ್ ವಾಟರ್ ಇಸ್ ಆ್ಯಡೆಡ್ ಟು ವಾಟರ್ ಆರ್ ಎ ಸಾಯಿಲ್ ಇನ್ ಆರ್ಡರ್ ಟು ನ್ಯೂಟ್ರಲೈಸ್ ದಿ ಆ್ಯಸಿಡ್. ಇದು ಯಾವಾಗ ಮಾಡ್ತಾರೆ ಅಂತಂದರೆ ಆ್ಯಸಿಡ್ ಲೈನ್ ಬಂದು ಹೋದ್ಮೇಲೆ ಇದನ್ನು ಅವರು ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಇಟ್ಸ್ ಟೆಂಪರರಿ ಎಫೆಕ್ಟ್. ಇದು ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಎಷ್ಟು ಲೇಕ್ ಅಂತ ಮಾಡೋಕ್ಕಾಗುತ್ತೆ, ಬಿಕಾಸ್ ನಮ್ಮದಲ್ಲಿ ಮೆಜಾರಿಟಿ ಆಫ್ ದಿ ಯೂನಿವರ್ಸ್ ಇಸ್ ಕವರ್ಡ್ ವಿತ್ ದ ವಾಟರ್. ನಾವು ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ, ಬಟ್ ಇಟ್ಸ್ ವೆರಿ ಎಫೆಕ್ಟ್, ವಿ ಕ್ಯಾನ್ ಡೂ ಇಟ್. ಹಾಗಾದ್ರೆ ಆ್ಯಸ್ ಅನ್ ಇಂಡಿವಿಜುವಲ್ ನಾನೇನು ಮಾಡ್ಬೋದು, ಬೈ ಎನರ್ಜಿ ಎಫಿಷಿಯೆಂಟ್ ಅಪ್ಲಯನ್ಸಸ್. ಈಗ ಏನು ಬಂದಿರುವಂಥದ್ದು, ಕ್ಯಾಟಲಿಟಿಕ್ ಕನ್ವರ್ಟರ್ ಯೂಸ್ ಮಾಡಿರುವಂಥ ಮೋಟರ್ಸ್ಗಳಿವೆ, ಪೊಲ್ಯೂಷನ್ ಮಾಡುವಂಥ ವೆಹಿಕಲ್ಸು ತುಂಬ ಕಡಿಮೆ ಇದೆ, ಅಂಥದ್ದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಅಥವಾ ಮನೆಗಳಲ್ಲಿರ್ಬೋದು, ವಾಷಿಂಗ್ ಮಿಷಿನ್ಸ್ಗಳಿರ್ಬೋದು, ಅಥವಾ ರೆಫ್ರಿಜರೇಟರ್ಸ್ ಇದಿರ್ಬೋದು, ಅದನ್ನೆಲ್ಲ ನಾವು ಏನು ಮಾಡ್ಬೋದು ಅಂತಂದರೆ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಬೋದು. ಅಥವಾ ಇಲ್ಲ ಬೇಕೇ ಬೇಕು ಅಂದರೆ ಏನು ಮಾಡಬೇಕು, ಫುಲ್ ಲೋಡಲ್ಲಿ ನಾವು ಅದನ್ನು ಮಾಡಬೇಕಾಗತ್ತೆ. ಏರ್ ಕಂಡೀಷನ್ಸ್ನ ಸಾಧ್ಯ ಆದರೆ ಅವಾಯ್ಡೇ ಮಾಡಿಬಿಡಿ ಅಂತ ಹೇಳ್ತಾರೆ, ಬಟ್ ಅದೇ ಹೌ ಫಾರ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅನ್ನೋದು ಗೊತ್ತಿಲ್ಲ. ಬಟ್ as an individual we can do all this effort. ಆಮೇಲೆ ಟರ್ನ್ ಔಟ್ ದಿ ಲೈಟ್ಸ್ ಆ್ಯಂಡ್ ಇನ್ ದಿ ಎಂಟಿ ರೂಮ್ಸ್. ಯಾವಾಗ ಬೇಕೋ ಅವಾಗಷ್ಟೇ ಲೈಟ್ ಯೂಸ್ ಮಾಡೋದು, ಇಲ್ಲ ಅಂತಂದರೆ ಅದನ್ನು ನಾನು ಕ್ಲೋಸ್ ಮಾಡ್ಕೋಬೋದು. ಇನ್ಸ್ಟಾಲಿಂಗ್ ದಿ ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ಬಲ್ಬ್ಸ್ನ ಯೂಸ್ ಮಾಡ್ಬೋದು. ಬೈ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಬೈ ಮಾಡ್ಕೋಬೋದು, ಅದ್ರ ಮೇಲೆ ಬರೆದಿರ್ತಾರೆ, ಅದನ್ನು ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಯೂಸ್ ರೀಸೈಕಲ್ಡ್ ಮೆಟೀರಿಯಲ್, ಅದನ್ನು ಮೆಟೀರಿಯಲ್ ಆ್ಯಸ್ ಎ ಕನ್ಸ್ಯೂಮರ್ ಹೋದಾಗ ಅದ್ರ ಮೇಲೆ ಬರೆದಿರ್ತಾರೆ ಇದೆಯಾ ಇಲ್ವಾ ಅಂತ, ಅದನ್ನು ನಾವು ಚೆಕ್ ಮಾಡ್ಕೋಬೋದು. CFC ಫ್ರೀ ಕೆಮಿಕಲ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ವೆಹಿಕಲ್ ಇಂಜಿನ್ನ ಒನ್ಸ್ ಇನ್ 6 months ಚೆಕ್ ಮಾಡ್ಕೋಬೇಕಾಗತ್ತೆ. ಆಲ್ಟರ್ನೇಟಿವ್ ಫ್ಯೂಯಲ್ಸ್ನ ಯೂಸ್ ಮಾಡ್ಕೋಬೋದಾಗತ್ತೆ, ಪ್ರೋಪೀನ, ನ್ಯಾಚುರಲ್ ಗ್ಯಾಸಸ್ಸು. ಅನ್ನೆಸೆಸರಿ ಐಡ್ಲಿಂಗ್ನ ನಾವು ಅವಾಯ್ಡ್ ಮಾಡ್ಬೋದು. ಡ್ರೈವ್ ಅಟ್ ಮಾಡ್ರೇಟ್ ಸ್ಪೀಡ್, ತುಂಬ ಸ್ಪೀಡಾಗಿ ಹೋಗ್ದಲೇ ಮಾಡ್ಕೋಬೋದು. ಸಾಧ್ಯ ಆದಷ್ಟು ಕಾಮನ್ ಟ್ರಾನ್ಸ್ಪೋರ್ಟ್ ಯೂಸ್ನ ನಾವು ಮಾಡ್ಬೋದು. ಲ್ಯಾಂಡ್ ಟ್ರಿಪ್ಗೆ ಹೋದಾಗ ನಮ್ಮದೇ ಎಲ್ಲರೂ ವೆಹಿಕಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೈನು ಬಸ್ಸು ಇದ್ದರೆ ಅದು ಮಾಡ್ಬೋದು. ಆಸ್ ಅನ್ ಇಂಡಿವಿಜುವಲ್ ಆಗಿ ಇದನ್ನು ನಾನು ಎಫರ್ಟ್ನ ಮಾಡ್ತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಐ ಆಮ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್. ನೀವು ಅನ್ಕೋಬೋದು ಒಬ್ಬರಿಂದ ಏನಾಗುತ್ತೆ ಅಂತ, ಹಂಗಂತಲ್ಲ. ಈಚ್ ಒನ್ ಆಫ್ ಯು ಶುಡ್ ಬಿ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ಅವಾಯ್ಡ್ ಆಫ್ ದಿ ಪೊಲ್ಯೂಷನ್. ಆ್ಯಸಿಡ್ ರೈನ್ಗೆ ನಮಗೆ ರೀಸನ್ ಏನು ಅಂತ ಗೊತ್ತಿದೆ, ಅದನ್ನು ನಾವೇನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಈ ಎನ್ವೈರನ್ಮೆಂಟ್ ಏನಿದೆಯಲ್ಲ ಅದು ಇಟ್ಸ್ ಅನ್ ಆನ್ಸೆಸ್ಟರ್ ಪ್ರಾಪರ್ಟಿ. ಅದು ನನಗೆ ಹೆಂಗೆ ಬೇಕೋ ಹಾಗೆ ಯೂಸ್ ಮಾಡೋಂಗಿಲ್ಲ. ಐ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ದಟ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಐ ಶುಡ್ ಟ್ರಾನ್ಸ್ಫರ್ ದಟ್ ಟು ದಿ ನೆಕ್ಸ್ಟ್ ಜನ್ರೇಷನ್. ನಂದೇನಾದರೂ ಬರ್ತ್ಡೇ ಗಿಫ್ಟ್ ಆಗಿತ್ತು ಅಂತಂದರೆ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಯೂಸ್ ಮಾಡ್ಕೋಬೋದು. ಇಟ್ಸ್ ನಾಟ್ ಎ ಬರ್ತ್ಡೇ ಗಿಫ್ಟ್ ಗಿವನ್ ಟು ಮೀ, ಇಟ್ಸ್ ಅನ್ ಆನ್ಸೆಸ್ಟರ್ ಪ್ರಾಪರ್ಟಿ. ಐ ಶುಡ್ ಪಾಸ್ ಆನ್ ದಟ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಸಾಧ್ಯ ಆದಷ್ಟು ಅದನ್ನು ಪ್ರಿಸರ್ವ್ ಮಾಡಿ ಅಥವಾ ಅದನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಮಾಡಿ ಅದನ್ನು ನಾನು ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಾಗತ್ತೆ. ಹಾಗಾಗಿ ದೀಸ್ ಆರ್ ದಿ ಇಂಡಿವಿಜುವಲ್ ಸ್ಟೆಪ್ಸ್, ಇಂಡಿವಿಜುವಲ್ ಎಫರ್ಟ್ಸ್ ಐ ಕ್ಯಾನ್ ಟೇಕ್ ಸೊ ದಟ್ ಐ ಕ್ಯಾನ್ ಅವಾಯ್ಡ್ ದಿ ಪೊಲ್ಯೂಷನ್.